ಯಾದವ್ ಅವ್ರೆ, ಇವಾಗ ಒಬ್ರು ಬೆನ್ ಇನ್ನೊಬ್ರು ಕೆರಿಬೇಕಾದ್ರೆ ಎರಡೂ ಬೆನ್ ಗಾಯ ಆಗತ್ತಂತ, ಹಂಗಾಯ್ತಾ ಅಂತ ಹೇಳಿ ಅನುಮಾನ ಯಾಕೆ ಬರ್ತಿದೆ ಅಂದ್ರೆ, ಈಗ MLA ಹರೀಶ್ ಅವ್ರು ಮಾತನಾಡಿದನ್ನ ಇದೇ ವಿಚಾರಕ್ಕೆ ನಿಮ್ಗೆ ಬರ್ತಿದ್ದೀನಿ. ಹರೀಶ್ ಅವ್ರು ಹೇಳ್ತಾ ಕೇಳಿಸ್ಕೊಂಡ್ವಿ ನೋಡಿ, ಗಾಯತ್ರಿ ಸಿದ್ದೇಶ್ವರ್ ಅವ್ರ ಸೋಲಿಕ್ಕೂ ಕೂಡ ಅಡ್ಜಸ್ಟ್ಮೆಂಟು ಅಂದ್ರೆ ನಿಮ್ ಪಕ್ಷದವ್ರ ಜೊತೆ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರಂತೆ. SS ಮಲ್ಲಿಕಾರ್ಜುನ್ ಅವರು ಹಿಂದೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿತ್ತು, ಅವರೇನೋ ವನ್ಯಮೃಗಗಳನ್ನು ಸಾಕೊಂಡಿದ್ರು, ಬೊಮ್ಮಾಯಿ ಅವರು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರಂತೆ. ಇದೆಲ್ಲದರ ಪರಿಣಾಮ ಕಾಂಗ್ರೆಸ್ ಗೆಲುವಿಗೆ ಬಿಜೆಪಿ ಸಪೋರ್ಟಿವ್ ಆಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಯತ್ನಾಳ್ ಅವ್ರ ಜೊತೆಯಲ್ಲಿ ನಿಲ್ಲೋ ಪ್ರಯತ್ನದಲ್ಲಿ ಕಾಂಗ್ರೆಸ್ನ ಹುಳುಕನ್ನು ಕೂಡ ಬಯಲಿಗೆ ತರ್ತಿದಾರ ಅಂತ ಹೇಳಿ. ಮೊಟ್ಟ ಮೊದಲಾಗಿ ಹೇಳಬೇಕು ಅನ್ನೋದಾದ್ರೆ ಬಿಜೆಪಿ ಇವತ್ತು ಒಡೆದ ಮನೆ ಆಗಿರ್ತಕ್ಕಂಥ ಸತ್ಯ. ನೀವು ಸಬ್ಜೆಕ್ಟ್ ಬರ್ತೀನಿ. ಹಾಗೂ ಕೂಡ ಇವತ್ತು ಪತ್ರ ಬರೆದಿರ್ತಕ್ಕಂಥದ್ದು ಅನಾಮಧೇಯ ಪತ್ರ ಬರೆದಿದ್ದಾರೆ ಅಂತ ಹೇಳ್ತಕ್ಕಂಥ ವಿಚಾರಗಳು ನೋಡಿದ್ರೆ ಪ್ರೈಮ್ ಮಿನಿಸ್ಟರ್ಗೆ ಬರೆದಿದ್ದಾರೆ, RSS ಚೀಫ್ಗೆ ಬರೆದಿದ್ದಾರೆ, BL ಸಂತೋಷ್ ಅವರಿಗೆ ಬರೆದಿದ್ದಾರೆ, ಆಮೇಲೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬರೆದಿದ್ದಾರೆ. ಎಲ್ಲರಿಗೂ ಬರೆದಿರ್ತಕ್ಕಂಥ ವಿಚಾರ ನೋಡಿದಾಗ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥ ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು. ಅದು ವಿಚಾರವಾಗಿ ಹೇಳಬೇಕು ಅನ್ನೋದಾದ್ರೆ ಹೈಕಮಾಂಡ್ ಏನಾದ್ರು ಸ್ಟ್ರಾಂಗ್ ಇದ್ದಿದ್ದೆ ಆದ್ರೆ ಇದೇ ಯತ್ನಾಳರು ಇವತ್ತು ಮಾಡ್ತಾ ಇಲ್ಲ ಭಿನ್ನಮತ ಚಟುವಟಿಕೆಗಳು. ಯಾವಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು 2,500 ರೂಪಾಯಿ ಕೊಟ್ರೆ ನೀವು ಮುಖ್ಯಮಂತ್ರಿ ಪಡ್ಕೋಬಹುದು ಅಂತ ವಿಚಾರ ಮಾತಾಡಿದ್ರು. 2,500 ಕೋಟಿ ಬಂದಾಗ ನೀವು ನಿಮ್ಗೂ ಹಿಂಗೆ ಇಂಟ್ರಪ್ಷನ್ ಪ್ಲೇ ಮಾಡಕ್ಕೆ ಅಟ್ಯಾಚ್ ಆಗಕ್ಕೆ ಒಂದ್ ನಿಮಿಷ. ಇವತ್ತು ನೀವು ಅದನ್ನ ಅಟ್ಯಾಚ್ ಮಾಡಿ ನೀವು ನೋಡ್ಕೊಂಡೆ ಆಚೆ ಹೋಗ್ತೀರಿ. ಮ್ಯೂಟ್ ಮಾಡಿಸೋ ಸಂಪ್ರದಾಯವನ್ನ ಅನಿವಾರ್ಯ ಮಾಡಬೇಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. 1.5 ನಿಮಿಷ ಹಾಕಿ ಯಾದವ್ ಅವ್ರದ್ದು ಅನ್ಇಂಟರಪ್ಟೆಡ್. ಜಾಸ್ತಿ ಟೈಮ್ ಬೇಕು, ಅವ್ರಿಗೆ ಜಾಸ್ತಿ ಟೈಮ್ ಕೊಟ್ಟಿದ್ದೀನಿ. ಕೇಳ್ಕೊಳ್ಳಿ, ನಾನು ಹೇಳ್ತಾ ಇರ್ತೇನೆ 2,500 ಕೋಟಿ ರೂಪಾಯಿಗಳ ಕೊಟ್ಟರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದಾಗ ಇವ್ರು ಹೇಳ್ತಾರೆ ಟೈಮ್ ಕೊಡಂಗಿಲ್ಲ. ಬರ್ಕೊಳ್ಳಿ ಚಂದ್ರಶೇಖರ್ ಅವರು, ಯು ಕ್ಯಾನ್ ಸ್ಪಾಯಿಲ್ ದ ಡಿಬೇಟ್. ಚಂದ್ರಶೇಖರ್ ಅವರೇ, ಐದು ನಿಮಿಷದಲ್ಲಿ ವಿಜಯೇಂದ್ರ ಅವ್ರ ಬೈಕ್ ಬರೋದು, ಅಲ್ಲಿ ತನಕ ಮಾತಾಡೋಂಗಿಲ್ಲ. ಚಂದ್ರಶೇಖರ್ ಅವರೇ, ಈಗೇನ್ ಡಿಬೇಟ್ ಮಾಡ್ಲಿಕ್ಕೆ ಬಿಡ್ತೀರಾ ಅಥವಾ ಕಿರ್ಚ್ಬಿಟ್ಟು ನಿಮ್ಮ ಪಕ್ಷದಲ್ಲಿ ಮಾತನಾಡ್ಲಿಕ್ಕೆ ವಸ್ತು ವಿಷಯ ಎರಡೂ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀರಾ? ಚಂದ್ರಶೇಖರ್ ಅವರೇ, ಉತ್ತರ ಕೊಡ್ಲಿಕ್ಕೆ ಅನೇಕ ವಿಚಾರಗಳಿದೆ, ಅನೇಕ ವಿಚಾರಗಳು ನಿಮ್ಮಿಂದ ಹೊರಗೆ ಬರೋದು ಬಾಕಿ ಇದೆ. Let's have a healthy debate. I'm requesting you. ಭಿನ್ನಮತ ಅಂತಕ್ಕಂಥದ್ದು ಬಿಜೆಪಿಯ ಮನೆ ದೇವರಾಗಿರ್ತಕ್ಕಂಥ ಪರ್ಮನೆಂಟ್ ಆಗಿರ್ತಕ್ಕಂಥ ವ್ಯವಸ್ಥೆ. ಅದು ಆವತ್ತಿನ ದಿವಸ ಮಂತ್ರಿಗಳಾಗಬೇಕು, ದುಡ್ಡು ಕೊಡ್ಬೇಕು ಆಪಾದನೆ ಮಾಡಿದ್ರು, ಮುಖ್ಯಮಂತ್ರಿ ವಿಚಾರದ ಆಪಾದನೆ ಮಾಡಿದ್ರು, ಯಾವ ನೋಟಿಸ್ ಕೊಡ್ದಾಗ ಧೈರ್ಯವನ್ನು ಮಾಡೋಕ್ಕಾಗಲಿಲ್ಲ ಹೈಕಮಾಂಡ್ ಅವರೊಂದು ವಿಚಾರ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಮುಂದುವರೆದ ಭಾಗ ಈಗ ಬಂದಿರತಕ್ಕಂಥ ವಿಜಯೇಂದ್ರ ಅವರು ಯಾವತ್ತು ಅಧಿಕಾರ ವಹಿಸ್ಕೊಂಡ್ರು ಆವತ್ತಿಂದನೇ ಎಲ್ಲ ಲೀಡರ್ಗಳು ವಿರೋಧ ಮಾಡ್ಲಿಕ್ಕೆ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಇರ್ಬೋದು, ಹರೀಶ್ ಅವರು ಇರ್ಬೋದು, ಎಲ್ಲ ನಾಯಕರುಗಳು ವಿರೋಧ ಮಾಡಿದ್ರು. ಕೇವಲ ದಿಸ್ ಇಸ್ ನಾಟ್ ದ ವೇ ಆಫ್ ಡಿಬೇಟಿಂಗ್. ಯಾದವ್ ಅವ್ರದ್ದು ಬಿಟ್ಟು ಬೇರೆ ಎಲ್ಲರದು ಮೈಕ್ ಮ್ಯೂಟ್. ಯಾದವ್ ಅವರು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹಾಗೆ ನಾನು ಹೇಳ್ತಾ ಇರ್ತಕ್ಕ ವಿಚಾರಗಳು ಭಿನ್ನಮತ ಅಂತಕ್ಕಂಥದ್ದು ಬಿಜೆಪಿಯಲ್ಲಿ ಪ್ರತಿದಿನ ನಡೀತಾ ಚಟುವಟಿಕೆಗಳಾಗಿರ್ತಕ್ಕಂಥದ್ದು. ಅವ್ರ ಆಡಳಿತ ನಡೆಸಿದಾಗಲೂ ಕೂಡ ಭ್ರಷ್ಟಾಚಾರ ಅಂತಕ್ಕಂಥದ್ದು ದೊಡ್ಡ ಇತಿಹಾಸವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು. ಅದೇ ರೀತಿ ಭಿನ್ನಮತವನ್ನು ಇಟ್ಕೊಂಡು ಆವಾಗಲೂ ಕೂಡ ಹೇಳ್ತೀನಿ ಕೇಳಿ, ಎಲ್ಲರಿಗೂ ಭಿನ್ನಮತ ಹೇಳ್ತೀನಿ ಕೇಳಿ ಮೇಡಮ್. ಎಲ್ಲರಿಗೂ ಭಿನ್ನಮತ ಅಂದ್ರೆ ಬೆಂಗಳೂರಿನ ಉಸ್ತುವಾರಿ ಸಚಿವರು ಮಾಡೋಕ್ಕಾಗಲಿಲ್ಲ, ಅವ್ರ ಕೈಯಲ್ಲಿ ಮುಖ್ಯಮಂತ್ರಿ ಇಟ್ಕೊಳ್ಳೋ ಪರಿಸ್ಥಿತಿ ಇತ್ತಲ್ಲಿ. ಅಲ್ಲಿ ಅಶೋಕನ್ ಮಾಡಿದ್ರೆ ಇವ್ರಿಗೆ ಅಶ್ವತ್ಥನಾರಾಯಣ ಮಾಡಿದ್ರೆ ಸೋಮಣ್ಣನ ಶಿವಕುಮಾರ್
ಹಲವಾರು ವಿಚಾರಗಳಿದೆ. ಹಾಗಾಗಿ ಇವತ್ತೇನಾಗಿದೆ ಅಂತಂದ್ರೆ ಅದು ಹೈಕಮಾಂಡ್ ತಲುಪಿದ್ರು ಕೂಡ ಅವರು ಅಸಹಾಯಕತೆ ರೀತಿಯಲ್ಲಿ ಇರ್ತಕ್ಕಂಥ ವೀಕ್ನೆಸ್ ನ ತೋರಿಸ್ತಾ ಇದ್ದಾರೆ. ಹೈಕಮಾಂಡ್ ನೋಡಿದ್ರೆ ನನಗೆ ನಿಜವಾಗ್ಲೂ ನಗು ಬರ್ತದೆ ವಿಚಾರ ಹೇಳ್ತೀನಿ. ಹೋದ್ರೆ ರಚನಾತ್ಮಕ ಕೆಲಸ ಮಾಡಿದ ಬಿಜೆಪಿ ಮಾಡಲಿಲ್ಲ. ಆದ್ರೆ ಅಡ್ಜಸ್ಟ್ಮೆಂಟ್ ವಿಚಾರ ನಾವು ಹಾಕಿದ ಪ್ರಶ್ನೆ ಹೇಳ್ತಾ ಇದ್ದೀನಿ ಕೇಳಿ. ದಾವಣಗೆರೆಯಲ್ಲಿ ಗೆದ್ದಿರ್ತಕ್ಕಂಥ ವಿಚಾರಗಳಿರ್ಬೋದು ಅಥವಾ ರೇಣುಕಾ ವಿಚಾರ ಸೋತಿರ್ತಕ್ಕ ವಿಚಾರಗಳಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. ಅಸೆಂಬ್ಲಿ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್, ಬೈ ಎಲೆಕ್ಷನ್ ವಿ ಹ್ಯಾವ್ ನಥಿಂಗ್ ಟು ಡೂ ವಿತ್ ಬಿಜೆಪಿ ಅನ್ನೋ ಮಾತು ಹೇಳ್ತೀನಿ. ಅವರು ನಮ್ಮ ಕಾಂಗ್ರೆಸ್ನ ಹೆಸರು ಹೇಳ್ಕೊಂಡು ಏನೇನು ಮಾಡ್ಕೊಂಡಿದ್ದು ಅವ್ರ ಮನೆ ಬಟ್ಟಿ ಬಿಟ್ಟಿರ್ತಕ್ಕಂಥ ವಿಚಾರ ಹೊರತು ನಾವು ಯಾವುದು ಕೂಡ ಬಿಜೆಪಿ ಕೋಮುವಾದ ಶಕ್ತಿಗಳ ಜೊತೆ ಲೈನ್ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಅಡ್ಜಸ್ಟ್ಮೆಂಟ್ ಕೆಲಸ ನಮ್ಮ ಜಾಯಮಾನ ಅಲ್ಲ ಕಾಂಗ್ರೆಸ್ನವ್ರದ್ದು. ಹಾಗಾಗಿ ನಾವು ಸೋಲಿಸಬೇಕಾಗಿದ್ದು ಸೋಲಿಸಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಈಗ ವಿಚಾರ ಬಂದು ಎಲ್ಲಿಗೆ ಅಂತಂದ್ರೆ ಒಂದು ಕಡೆ ಯತ್ನಾಳ್ ಅವರು ಅವ್ರ ನಾಯಕತ್ವವನ್ನು ತೋರಿಸ್ಕೊಂಡು ಮುಂದೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ಗಳು ಮಣ್ಣು ಮುಕ್ಕಿದ್ರಲ್ಲ, ಅದು ಆವಾಗ ಯಾವ್ದಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ 10 ದಿನ ಆದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ ಅಂತ ಹೇಳಿ ಎಲ್ಲೂ ಕೂಡ ಅವರು ಸರಿ ಇಲ್ಲ. ಜೊತೆಯಲ್ಲಿ ಹೇಳ್ತೀನಿ ಕೇಳಿ, ಯಾವ ಅಲೈನ್ಸ್ ಪಾರ್ಟ್ನರ್ ನಂಬಲಿಕ್ಕೆ ತಯಾರಿಲ್ಲ ಈ ಕಾಲದಲ್ಲಿ. ಬರೆದಿಟ್ಕೊಳ್ಳಿ, ಕೇಂದ್ರದಲ್ಲಿ ಕೂಡ ಹೇಳ್ತೀನಿ ಕೇಳಿ, 66 ಸೀಟುಗಳ ಕಡಿಮೆ ಬಂತು. ಮೇಡಮ್ ಅರವಿಂದ್ ಕೇಜ್ರಿವಾಲ್ ಗೆಟ್ ಔಟ್ ಅಂತಾರೆ, ಇವರು ಮಿತ್ರ ಪಕ್ಷಗಳ ಬಗ್ಗೆ ಮಾತಾಡ್ತಾರೆ. ಅಂತಂದ್ರೆ ಕೇಂದ್ರ ಸರ್ಕಾರ 400 ಪಾರ್ ಅಂತ ಹೇಳಿದವರು ಕೊನೆಗೆ 66 ಸೀಟ್ ಕಡಿಮೆ ಬಂತು. 54 ಇದ್ದವರು ಹೋಗ್ತೀವಿ. ಹಾಗಾಗಿ ಬಿಜೆಪಿಯಲ್ಲಿ ಭಿನ್ನಮತ ಅಂತಕ್ಕಂಥದ್ದು ಬಹಳ ದೊಡ್ಡವಾಗಿ ಆಗಿರ್ತದೆ. ಭಿನ್ನಮತ ವಿರೋಧ ಪಕ್ಷ ರಚನಾತ್ಮಕ ಕೆಲಸ ಮಾಡುವ ಯೋಗ್ಯತೆ ಇಲ್ಲ ಅವರಿಗೆ. ಇನ್ನೊಂದು ವಾರದಲ್ಲಿ ನಡೀತಕ್ಕಂಥ ನಮ್ಮ ಕಾಂಗ್ರೆಸ್ ಇಲ್ಲ ಆರೋಪಗಳ ಮಾಡೋದು ಮೂಡ ಇರಲಿ, ವಾಲ್ಮೀಕಿ ಇರಲಿ, ಯಾವುದೇ ಇರಲಿ, ಇರಲಿ ಮಾಡಬಾರ್ದು. ವ್ಯಕ್ತಿ ವಿರುದ್ಧವಾಗಿ ದಯವಿಟ್ಟು ಮೈಕ್ ಮ್ಯೂಟ್ ಮಾಡಿ, ದಯವಿಟ್ಟು ಮೈಕ್ ಮ್ಯೂಟ್ ಮಾಡಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.